ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಿನ್ ಮಾಸ್ಟರ್ ಕ್ಲಾಸ್. ಇವತ್ತಿನ ವೀಡಿಯೋದಲ್ಲಿ ನಾವು ಡಿಜಿಟಲ್ ಗೋಲ್ಡು ಸೇಫ್ ಇದೆಯಾ, ಸೇಫ್ ಇಲ್ವಾ, ಮತ್ತು ನಮ್ಮ ಸೆಬಿ ಪ್ರಕಾರ ಆಗಿ ಏನು ನೋಟಿಸ್ ಕೊಟ್ಟಿದ್ದಾರೆ, ಸೊ ಏನು ರೆಗ್ಯುಲೇಟರೀಸ್ ಅನ್ರೆಗ್ಯುಲೇಟೆಡ್ ಆಗ್ತಿದೆ, ಏನು ಬ್ರೇಕೌಟ್ ಆಗ್ತಿದೆ ಅನ್ನೋ ತಿಳಿಸ್ಕೊಡ್ತೀನಿ. ಸೊ ಬಿಕಾಸ್ ಏನಕ್ಕೆ ಅಂದರೆ, ಸೊ ಈಗಿನ ಕರೆಂಟ್ ಸಿನಾರಿಯೋದಲ್ಲಿ ಪ್ರತಿಯೊಬ್ಬರು ಕಸ್ಟಮರ್ಸು ಸೊ ಅಡ್ವರ್ಟೈಸ್ಮೆಂಟ್ ಮೂಲಕವಾಗಿ ಇನ್ಸ್ಪೈರ್ ಆಗಿಬಿಟ್ಟು ₹20, ₹50, ₹100, ಸೊ ಏನೋ ಇರೆಸ್ಪೆಕ್ಟಿವ್ ಆಫ್ ಅಮೌಂಟ್ನ ನೀವು ಆನ್ಲೈನಲ್ಲಿ ಗೋಲ್ಡ್ನ ಬೈ ಮಾಡ್ಬೋದು, ಸೇವ್ ಮಾಡ್ಬೋದು ಅಂತ ಹೇಳಿ ಸೊ ಜನಗಳಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಬೈ ಮಾಡಿಸಿದ್ದಾರೆ. ಥ್ರೂ ಫೋನ್ಪೇ ಆಗ್ಬೋದು, ಗೂಗಲ್ ಪೇ ಆಗ್ಬೋದು, ಪೇಟಿಎಮ್ ಆಗ್ಬೋದು, ಲೈಕ್ ಜಾರ್ ಆ್ಯಪ್ ಆಗ್ಬೋದು, ರೈಟ್. ಸೊ ಇವೆಲ್ಲ ಆ್ಯಕ್ಚುಲಿ ಅನ್ಅಥರೈಸ್ಡ್ ಟ್ರೇಡ್ ಆಗ್ತಿದೆ, ಅನ್ರೆಗ್ಯುಲೇಟೆಡ್ ಆಗ್ತಿದೆ ಸೆಬಿ ಪ್ರಕಾರ. ಸೊ ಇದು ಡೀಟೇಲ್ ತಿಳ್ಕೊಳ್ಳೋಣ ಈ ಶಾರ್ಟ್ ವಿಡಿಯೋದಲ್ಲಿ. ಸೊ ಡಿಜಿಟಲ್ ಗೋಲ್ಡ್ ಬಂದುಬಿಟ್ಟು ಗೌರ್ಮೆಂಟ್ ಪ್ರಕಾರ ಸೊ ಪ್ರೊಟೆಕ್ಷನ್ಸ್ ಇಲ್ಲ. ಸೆಬಿ ಡಿಕ್ಲೇರ್ ಮಾಡಿರೋ ಪ್ರಕಾರ ನವಂಬರ್ 8, 2025 ಸೆಬಿ ಬಂದುಬಿಟ್ಟು ಒಂದು ವಾರ್ನಿಂಗ್ ಲೆಟರ್ನ ಅಗೇನೆಸ್ಟಾಗಿ ವಾರ್ನಿಂಗ್ ಲೆಟರ್ನ ಇಶ್ಯೂ ಮಾಡಿದೆ. ಸೊ ಏನಂತ ಇಶ್ಯೂ ಮಾಡಿದೆ ಅಂದರೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಈ ಗೋಲ್ಡು ಅಥವಾ ಗೋಲ್ಡ್ ಅಂತ ಸೊ ಅನ್ರೆಗ್ಯುಲೇಟೆಡ್ ಆಗಿದೆ, ಸೆಬಿಗೆ ರೆಗ್ಯುಲೇಟೆಡ್ ಆಗಿಲ್ಲ. ಸೆಬಿ ನೋಟಿಸ್ ಪ್ರಕಾರ ಬಂದ್ಬಿಟ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಸೆಲ್ಲಿಂಗ್ಸ್ ಗೋಲ್ಡ್ ಏನು ಮಾಡ್ತಿದ್ದಾರೆ, ಆ ಗೋಲ್ಡ್ ನಿಮಗೆ ಸೊ ಆಲ್ಟರ್ನೇಟಿವ್ ಟು ಫಿಸಿಕಲ್ ಗೋಲ್ಡ್ ಆಗಿದೆ. ಸೊ ಆಲ್ಟರ್ನೇಟಿವ್ ಫಿಸಿಕಲ್ ಗೋಲ್ಡ್ ಆಗಿ ನಿಮ್ಗೆ ಸೆಲ್ ಮಾಡ್ತಿದ್ದಾರೆ. ಅದೆಲ್ಲ ಸೆಕ್ಯೂರಿಟೀಸು ಸೊ ಅಂಡರ್ ಸೆಬಿ ಕೆಳಗಡೆ ಬರಲ್ಲ. ಸೊ ನಿಮಗೆ ಗ್ಯಾರಂಟಿ ಆ್ಯಂಡ್ ಪ್ರೊಟೆಕ್ಷನ್ಸ್ ಇಲ್ಲ ಅಂತ ಹೇಳ್ತಿದೆ. ಇನ್ವೆಸ್ಟರ್ ವೋಂಟ್ ಗೆಟ್ ಎನಿ ಪ್ರೊಟೆಕ್ಷನ್ ಅಂಡರ್ ಸೆಬಿ ರೂಲ್ಸ್ ಇಫ್ ದೆ ಬೈ ದಿಸ್ ಅನ್ರಿಲೇಟೆಡ್ ಪ್ರಾಡಕ್ಟ್. ಸೊ ಫಾರ್ ಎಕ್ಸಾಂಪಲ್, ನಾಳೆ ದಿನ ಏನಾಗುತ್ತೆ, ನೀವು ಬೈ ಮಾಡ್ತಿರೋ ಕಂಪ್ನಿಯಿಂದ ನಿಮಗೆ ಬ್ಯಾಂಕ್ ಕರಪ್ಟೀಸ್ ಆದರೆ, ಮೋಸ ಆದರೆ, ಸೊ ಅದು ರೆಗ್ಯುಲೇಟೆಡ್ ಆಗ್ತಿಲ್ಲ, ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಸೆಬಿ ಅವರು ಸೊ ಡಿಕ್ಲರೇಷನ್ ಕೊಟ್ಟಿದ್ದಾರೆ ನವಂಬರ್ 8 ಪ್ರಕಾರ. ಸೊ ಇದರಿಗೆ ಬಟ್ ದೆನ್ ಜನ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವುದರ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇಟ್ಸ್ ವೆರಿ ಸಿಂಪಲ್. ರೆಗ್ಯುಲೇಟೆಡಲ್ಲಿ ಇನ್ಸ್ಟೆಡ್ ಆಫ್ ಫೋನ್ಪೇ, ಗೂಗಲ್ ಪೇ, ಜಾರ್ ಆ್ಯಪು, ಅದರ್ NBFC ಪೋರ್ಟಲಿಂದ ಬೈ ಮಾಡೋ ಬದಲು ಯು ಹ್ಯಾವ್ ಎ ರೆಗ್ಯುಲೇಟೆಡ್ ಪೋರ್ಟ್ಫೋಲಿಯೋಸ್, ರೆಗ್ಯುಲೇಟೆಡ್ ಸ್ಕೀಮ್ಸ್ ಇರುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದಪ್ಪ ರೆಗ್ಯುಲೇಟೆಡ್ ಅಂದರೆ, ಸೊ ಗೋಲ್ಡ್ ETFs ಅಂತ ಬರುತ್ತೆ. ಸೊ ಅದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಅದು ರೆಗ್ಯುಲೇಟೆಡ್ ಆಗಿದೆ. ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ತುಂಬ ಗೋಲ್ಡ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ ಅಸೆಟ್ ಅಲೋಕೇಶನ್ಸ್ ಫಂಡ್ಸ್ ಇದೆ. ಸೊ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಇವೆಲ್ಲ ಪರ್ಟಿಕ್ಯುಲರ್ ಫಂಡ್ಸ್ ಬಂದುಬಿಟ್ಟು ಸೆಬಿ ಅಂಡರ್ ರೆಗ್ಯುಲೇಟೆಡ್ ಆಗಿದೆ. ಸೊ ಯು ಕ್ಯಾನ್ ಕೀಪ್ ಯುವರ್ ಇನ್ವೆಸ್ಟ್ಮೆಂಟ್ ಸೇಫ್. ಸೊ ಮತ್ತು ಹಾಗಿದ್ರೆ ಕಸ್ಟಮರ್ಸ್ ಇವಾಗ ಕರೆಂಟ್ಲಿ ಎಲ್ಲಿ ಬೈ ಮಾಡ್ತಿದ್ದಾರೆ ಡಿಜಿಟಲ್ ಗೋಲ್ಡ್ನ? ಸೊ ನಾವು ಅಂದಂಗೆ ಕಸ್ಟಮರ್ಸ್ ಬಂದುಬಿಟ್ಟು ETFನಾರು ಬೈ ಜಾಸ್ತಿ ಮಾಡ್ತಿಲ್ಲ. ಅವ್ರು ಕರೆಂಟ್ಲಿ ಬೈ ಮಾಡ್ತಿರೋದ್ರಿಂದ ಪ್ಲ್ಯಾಟ್ಫಾರ್ಮ್ಗಳು ಲೈಕ್ ಫೋನ್ಪೇ ಆಗ್ಬೋದು, ಗೂಗಲ್ ಪೇ ಆಗ್ಬೋದು, ಪೇಟಿಎಮ್ ಆಗ್ಬೋದು, ಆ್ಯಸ್ ಐ ಮೆನ್ಷನ್ ಜಾರ್ ಆ್ಯಪ್ ಆಗ್ಬೋದು. ಸೊ ಇದರಲ್ಲಿ ಗೋಲ್ಡನ್ನ ಸ್ಟೋರ್ ಮಾಡ್ತಿದ್ದಾರೆ. ಸೊ ಬಿಕಾಸ್ ಆಫ್ ಫಿಸಿಕಲ್ ಗೋಲ್ಡ್ನ ತೊಗೊಬೇಕು ಅಂದರೆ ನಮಗೆ ಬಲ್ಕ್ ಅಮೌಂಟ್ ಬೇಕಾಗುತ್ತೆ. ಇಲ್ಲಿ ಬಲ್ಕ್ ಅಮೌಂಟ್ ಬೇಡ, ಸ್ಮಾಲ್ ಅಮೌಂಟ್ ಬೇಕು ಅಂತ. ಇಟ್ಸ್ ಜಸ್ಟ್ ಅ ವಾಲೆಟ್. ಸೊ ಇದನ್ನು ನನ್ನ ಇಂಟೆನ್ಷನ್ ಏನಂದರೆ ಈ ವಿಡಿಯೋ ಮೂಲಕ ತಿಳಿಸೋದು, ನಿಮ್ಮ ಹಾರ್ಡ್ ಅಂಡ್ ಮನಿ ಇನ್ವೆಸ್ಟ್ಮೆಂಟ್ ಸೇಫ್ ಝೋನ್ ಬೇಕು, ರೆಗ್ಯುಲೇಟೆಡ್ ಬೇಕು ಅಂದರೆ ಪ್ಲೀಸ್ ಸ್ಟಾಪ್ ಇನ್ವೆಸ್ಟಿಂಗ್ ಇನ್ ಟು ಗೂಗಲ್ ಪೇ, ಫೋನ್ಪೇ ಅಲ್ಲಿ ಗೋಲ್ಡನ್ನ ಬೈ ಮಾಡಬೇಡಿ. ಅದ್ರ ಬದಲು ಡೈರೆಕ್ಟಾಗಿ ಗೋಲ್ಡ್ ETFಸ್ನ ಬೈ ಮಾಡಿ. ಸೊ ದಟ್ ವಿಲ್ ಬಿ ಅ ರೆಗ್ಯುಲೇಟೆಡ್ ಆ್ಯಂಡ್ ಈಕ್ವಲೆಂಟ್ ಟು ಪ್ರೊಟೆಕ್ಷನ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಶಾರ್ಟ್.